ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಇವತ್ತು ನಾವು ನಿಮಗೆ ಅಪರೂಪದ ಸರಳ ಸಜ್ಜನಿಕೆ ಪ್ರಾಮಾಣಿಕ ವ್ಯಕ್ತಿ ಬಗ್ಗೆ ಹೇಳ್ತೀವಿ. ಬಹುಶಃ ಈ ವಿಡಿಯೋ ನೋಡ್ತಿರೋ ಅದೆಷ್ಟೋ ಜನರಿಗೆ ಇವರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಇವರ ಕತೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ಶಾಂತವೇರಿ ಗೋಪಾಲಗೌಡ ಇವರ ಹೆಸರನ್ನ ಇದೀಗ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ವಿಕ್ಟೋರಿಯಾ ಆಸ್ಪತ್ರೆಗೆ ಇಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ನೂರಾರು ವರ್ಷಗಳ ಹಳೆಯ ಆಸ್ಪತ್ರೆ ಇದು. ದಕ್ಷಿಣ ಭಾರತದ ಅತಿ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೂ ಒಂದು. ಇದೀಗ ವಿಕ್ಟೋರಿಯಾ ಅನ್ನೋ ಹೆಸರನ್ನ ತೆಗೆದು ಶಾಂತವೇರಿ ಗೋಪಾಲಗೌಡ ಅಂತ ನಾಮಕರಣ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ಶಾಂತವೇರಿ ಗೋಪಾಲಗೌಡ? ಹೇಳ್ತೀವಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಶಾಂತವೇರಿ ಗೋಪಾಲಗೌಡ ಒಬ್ಬ ಉಜ್ವಲ ರಾಜಕಾರಣಿ ಆಗಿದ್ದವರು. ಕನ್ನಡ ಭಾಷೆಯ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ, ಚೆನ್ನಾಗಿ ಓದ್ಕೊಂಡಿದ್ದಂಥ ವ್ಯಕ್ತಿ. ಗೋಪಾಲಗೌಡರು ಅಪರೂಪದ ಆದರ್ಶವಾದಿ ಮತ್ತು ಧೈರ್ಯಶಾಲಿ ನಾಯಕ. 1923ರಲ್ಲಿ ಶಿವಮೊಗ್ಗದ ಅರಗ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ್ರು. ಅವರ ತಂದೆ ಕೊಲ್ಲೂರಯ್ಯ ಗೌಡ ಅಂಚೆ ಪೇದೆಯಾಗಿ ಕೆಲಸ ಮಾಡ್ತಾ ಇದ್ರು. ತಾಯಿ ಶೇಷಮ್ಮ ಗೃಹಿಣಿ. 1964ರಲ್ಲಿ ಹುಬ್ಬಳ್ಳಿ ಮೂಲದ ಲಾಯರ್ ಮಗಳಾದ ಸೋನಕ್ಕ ಅವರನ್ನ ಗೌಡ್ರು ಮದುವೆ ಆಗಿದ್ರು. ಇವರಿಗಿಬ್ಬರು ಮಕ್ಕಳು. ಮಗಳು ಇಳಾಗೀತಾ ಮತ್ತು ಮಗ ರಾಮ ಮನೋಹರ್. ಕರ್ನಾಟಕದ ರೈತರಿಗೆ ನ್ಯಾಯ ಒದಗಿಸೋಕೆ ನಡೆಸಿದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ, ಕಾಗೋಡು ಸತ್ಯಾಗ್ರಹದಲ್ಲಿ ಇವರ ಭಾಗವಹಿಸುವಿಕೆ ಇದೆಯಲ್ಲ, ಅದು ಕರ್ನಾಟಕದ ಜನರ ಮನಸ್ಸಲ್ಲಿ ಇನ್ನೂ ಮಾಸಿಲ್ಲ. ಚಿಕ್ಕ ವಯಸ್ಸಲ್ಲಿ ಅವರ ಮರಣ ಕರ್ನಾಟಕದಲ್ಲಿ ಸಮಾಜವಾದಿ ಚಳವಳಿಯ ನಿಧಾನಗತಿಯ ಅವನತಿಗೆ ನಾಂದಿ ಹಾಡ್ತು. ಶ್ರೀ ಗೋಪಾಲಗೌಡರು ಊಹಿಸಿದ ಮಾರ್ಗದಲ್ಲಿ ಚಳವಳಿಯನ್ನ ಮುನ್ನಡೆಸಿದ ಕೆಲವೇ ಜನರಲ್ಲಿ MD ನಂಜುಂಡಸ್ವಾಮಿ ಕೂಡ ಒಬ್ರು. ರೈತರ ದುಸ್ಥಿತಿಯ ಬಗ್ಗೆ ರಾಷ್ಟ್ರದ ಗಮನ ಸೆಳೆಯೋರಲ್ಲಿ ಗೌಡ್ರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸ್ವತಃ ಹಳ್ಳಿಗನಾಗಿದ್ರಿಂದ ಕರ್ನಾಟಕದ ರೈತರು ಮತ್ತು ರೈತ ಸಮುದಾಯದಲ್ಲಿ ಅಪಾರ ಅನುಯಾಯಿಗಳನ್ನ ಹೊಂದಿದವರು. ಅದೆಷ್ಟು ರಾಜಕೀಯ ದಿಗ್ಗಜರಿಗೆ ರಾಜಕೀಯ ಗುರು ಆಗಿದ್ದವರು ಗೌಡ್ರು. ಕನ್ನಡ ಭಾಷೆಯ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ, ಚೆನ್ನಾಗಿ ಓದ್ಕೊಂಡಿದ್ದ ವ್ಯಕ್ತಿಯಾಗಿದ್ದ ಶಾಂತವೇರಿ ಗೋಪಾಲಗೌಡರು ಸಾಹಿತ್ಯ ದಿಗ್ಗಜರಿಗೂ ತುಂಬಾನೇ ಆಪ್ತರಾಗಿದ್ದವರು. ಆಗಿದ್ದ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡಬೇಕು ಅಂತ ವಿಧಾನಸಭೆಯಲ್ಲಿ ತೀವ್ರವಾಗಿ ಆಗ್ರಹಿಸಿದ್ದವರಲ್ಲಿ ಮೊದಲಿಗ ಈ ಶಾಂತವೇರಿ ಗೋಪಾಲಗೌಡರು. 1970ರ ನಂತರ ಗೌಡರ ಆರೋಗ್ಯ ಹದಗೆಡೋಕೆ ಪ್ರಾರಂಭ ಆಯಿತು ಮತ್ತು ಜೂನ್ 9, 1972ರಂದು ಬೆಂಗಳೂರಿನ ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿಧನರಾದ್ರು. ಇದೀಗ ಅದೇ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡರ ಹೆಸರು ಇಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಮಾಜವಾದಿ ನಾಯಕನಾಗಿ ಬೆಳೆದಿದ್ದು ಅವಿಸ್ಮರಣೀಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.